ಮತ್ತೊಂದು ವಿಡಿಯೋಗೆ ಸ್ವಾಗತಂ ಸುಸ್ವಾಗತಂ ಪಾರ್ಟ್ 2 ಅಷ್ಟೇ. ಇವಾಗ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಎಲ್ಲ ಮಾರಿಗುಡಿಗೆ ಹೋಗ್ತಾ ಇದ್ದಾರೆ. ಅಂದರೆ ನೈಟು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ, ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ರೆ ಇನ್ನು ಬೆಳಗ್ಗೆ ಕೊಂಡ, ಅಂದರೆ ಜಾತ್ರೆ ನಡೆಯೋದು ಬೆಳಗ್ಗೆ ಮಾದೇಶ್ವರ ದೇವಸ್ಥಾನದಲ್ಲಿ. ಇದು ಮಾರಮ್ಮನ ಗುಡಿ. ನೋಡಿ ನಮ್ಮಮ್ಮ ಇವತ್ತು ಅಲ್ಲಿ ಅಂದರೆ ಮಾರಮ್ಮನ ದೇವಸ್ಥಾನ ಹೇಗಿದೆ ಮತ್ತು ಹೇಗಿರುತ್ತೆ ಹಬ್ಬ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ. ಎಲ್ಲ ಆಲ್ಮೋಸ್ಟ್ ಆಲು ಹೋಗ್ತಾ ಇದ್ದಾರೆ. ಅಂದರೆ ಈ ಕಡೆನೇ ಬರಬೇಕು, ನಮ್ಮನೆ ಸೈಡೇ ಇರೋದು ಆ ಕಡೆ ದೇವಸ್ಥಾನ. ಹೋಗ್ಬೇಕು ಆ ಕಡೆ, ಅಂದರೆ ನಮ್ಮ ಬೀದಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನಮ್ಮ ಈ ಕಡೆನೇ ಬರಬೇಕು. ಬರೋದಾದ್ರೆ ಯಾರು ಇನ್ನೂ ಹೊರಟಿಲ್ಲ, ಯಾಕಂದರೆ ಸ್ವಲ್ಪ ಮಳೆ ಬರ್ತಾ ಇದೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅದರಿಂದ ಇನ್ನೂ ಜನಗಳು ಯಾರು ಬಂದಿಲ್ಲ ನೋಡಿ. ಎಲ್ಲ ಬಂದರೆ ಅಲ್ಲಿಂದ ಈ ಕಡೆನೇ ಬರಬೇಕು. ಹಿಂಗೆ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಸಾಂಗ್ ಹಾಕಿದ್ದಾರೆ, ಮಾದೇಶ್ವರ ದೇವಸ್ಥಾನ ಆ ಕಡೆ ಇದೆ. ಮತ್ತು ನಾವು ಹೋಗ್ಬೇಕಾರೋದು ಈ ಕಡೆ ಇದೆ, ಮಾರಮ್ಮನ ಗುಡಿ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಬೈಕಲ್ಲಿ. ಈಗ ಒಬ್ಬೊಬ್ಬರಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾವು ಹೋಗೋಣ. ನಮ್ಮ ಸಮರ್ಥ ಕಾಣ್ತಾ ಇಲ್ಲ ಅನ್ಸುತ್ತೆ. ಮುದಪ್ಪ ಬಲ ಒಳಕ ಯಾರೋ ಕಾಣ್ತಾ ಇಲ್ಲ. ಎಲ್ಲ ರೆಡಿಯಾಗಿ ನಿಂತಿದೀವಿ, ಇನ್ನು ಯಾರು ಬಂದಿಲ್ಲ. ನಮ್ ಸಮರ್ಥನ್ ನೋಡಿದಾರೆ ತಾನೆ, ನಮ್ಮ ಅಕ್ಕನ ಮಗ. ಅಲ್ಲ ನಮಸ್ಕಾರ. ನೀವು ನೋಡಿರ್ತಿದಾರೆ. ಎಜುಕೇಶನ್ ಇಲ್ಲ, ಯಾರು ಹೇಳಕ್ಕ ವಿಡಿಯೋ ಮಾಡ್ತಾ ಇರೋದು ಅದು. ಅವನ್ ಕೆಲ ನಮಸ್ಕಾರ ಮಾಡಿಸಿದ್ದು ನಾವ್ ಅಕ್ಕ ವಿಡಿಯೋ ಮಾಡ್ತಾ. ಅಲ್ಲಿ ನಮ್ಮ ಅವ್ವ ರೆಡಿ ಆಗಿದ್ದಾರೆ, ಎಲ್ಲ ರೆಡಿ ಆಗಿದೀವಿ. ಇಲ್ಲಿ ಇವರು ನಮ್ಮ ಮೊದಲನೇ ಅಕ್ಕನ ಗಂಡ ಎದುರೋಜ್ ಅಂತ. ಅಲ್ಲಿ ನಮ್ಮಪ್ಪ ಈಚೆ ನಿಂತಿದ್ದಾರೆ. ಈಗ ಎಲ್ಲ ರೆಡಿ ಆಗಿದೀವಿ. ದೇವಸ್ಥಾನಕ್ಕೆ ಹೋಗೋದು ಒಂದೇ ಬಾಕಿ. ಮತ್ತೆ ಅಲ್ಲಿ ದೇವಸ್ಥಾನ ಮತ್ತೆ ಹಬ್ಬ ಹೇಗ್ ನಡೆಯುತ್ತೆ, ಮಾರಿ ಹಬ್ಬ, ಮಾರಮ್ಮನ ದೇವಸ್ಥಾನ ಎಲ್ಲಾನು ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಎಲ್ಲ ಹೋಯ್ತಾ ಇದ್ದಾರೆ, ಅಲ್ಲಿಂದ ಬರ್ತಾ ಇದ್ದಾರೆ ಎಲ್ಲ. ನೀ ಕಾಣಿಸ್ತೇನೆ ಇಲ್ಲ ಹೋಗು. ಅಲ್ಲಿ ಎಲ್ಲ ರೆಡಿಯಾಗಿ ಹತ್ತಿಂದ ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲೇ ಹೋಗ್ಬೇಕಾಗಿರೋದು ನಮ್ಮ ಮನೆ ರೋಡಿಂದಾನೆ. ಅಲ್ಲೆಲ್ಲ ಹೋಗ್ತಾ ಇದಾರೆ ಆಲ್ರೆಡಿ, ಇನ್ನೂ ಬರ್ತಾ ಇದಾರೆ ಆ ಕಡೆಯಿಂದ. ಎಲ್ಲ ಒಟ್ಟಿಗೆ ಹೋಗೋಣ. ನಮ್ಮ ಟೀಮೇ ಕಾಣ್ತಾ ಇಲ್ಲ ಎಲ್ಲೇ. ಎಲ್ಲ ಹೋಗ್ತಾ ಇದಾರೆ ಒಬ್ಬೊಬ್ರಾಗಿ. ಹೋಗಿಲ್ಲ ಅವ್ರು ಇನ್ನೂ ಕತ್ಲೆ ಕಾಣ್ತಾ ಇಲ್ಲ. ಇವತ್ತು ನಮ್ ಸೂರ್ಯನ ಸಿಕ್ಕಿದ್ದಾರೆ. ಇವ್ರು ಯಾರು ಗೊತ್ತಲ್ಲ, ನಮ್ಮ ಬಾವಾಜಿ. ನೋಡಿ ನಾವಿಬ್ರು ಕತ್ಲಲ್ಲಿ ಸೂರ್ಯನ ಸಿಕ್ಕಿದ್ದಾರೆ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಎಲ್ಲರೂ ಬಿಡೋದೇನ್ ಬುದ್ಧಿಯ. ಸ್ವಲ್ಪ ಕ್ಯಾಮ್ರಾ ಹಿಂಗೆ ಮಾಡ್ಕೊಳ್ಳೋದು ನೀನು ಸಾತಿ. ಕಣ್ಣು ಕೊತ್ತಿ ಕಣ್ಣು ಕಾಣ್ತಾವಣ ಬ್ಯಾಡಿ ಹಾಕ್ಬಿಡಿ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಎಲ್ಲ ಹೋಗ್ತಾ ಇದೀವಿ ನಡ್ಕೊಂಡು. ಪ್ರತಿ ವರ್ಷ ನಾವು ಹಿಂಗೆ ಒಂದೊಂದ್ಸಲ ನಡ್ಕೊಂಡೇ ಹೋಗುತ್ತೆ. ಒಂದೊಂದ್ಸಲಿ ಅಲ್ಲ ಅಣ್ಣ, ಅಕ್ಕ ಅಲ್ಲಿ 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 ಬಂದಿರ್ತೀನಿ. ಅಲ್ಲೇ ಕುಳ್ಮುಂಡದ ಬಿಟ್ಬಿಟ್ಟು ಅಲ್ಲಿ ಯಾರನ್ನ ಪಟಾಯಿಸ್ಕೊಬಿಡ್ತೀನಿ. ಅದಕ್ಕೆ ಸೆಂಟ್ ಹಾಕೋಯ್ತವ್ರ. ನಿನ್ ಬಿಟ್ಬಿಟ್ಟು ಬೇರೆಯವ್ರಿಗೆ ಹೋಗ್ಬಿಟ್ರೆ ಕ್ಲಾಸ್ ತಗತ್ತೀನಿ ಒಳಗಾಗ. ಕುಳ್ಮುಂಡಿಗೆ ಟಾಟಾ, ಯಾರು ಕಟ್ಕೊಂಡು ಓಟ. ನೋಡಿ ಆತರ ನಮ್ಮ ಕಿಸೋಣ ಮದುವೆ ಆಗ್ಬಿಟ್ಟು ಹೋಗೋದು. ನಾವು ಬಾವಾಜಿ ಮಾತ್ರ ಹಿಂಗ್ ಹೋಗೋದು. 3 ವರ್ಷದಿಂದ ಕುಳ್ಮುಂಡ ಕಟ್ಕೊಂಡು ಹೋಗೋದಕ್ಕೆ ಬಾಳ ಟಚ್ಚು. ನನಗಂತೂ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿಲ್ಲಿ ಕರೆಂಟ್ ಇಲ್ಲ ಅದಕ್ಕೆ. ಕಾಂಪಿಟೇಷನ್ ವ್ಲಾಗ್ ಮಾಡ್ತಿದ್ದೀರಾ? ಇಲ್ಲ, ಅದು ಕುದುರೆ ಅಂತ ಬಂದಿನಿ.
ನಮ್ ಕಿಸೋಣ ಸೋದರಿಗೆ ನನ್ನ ನಮನಗಳು. ನಮ್ಮ ಪರಿಚಯ ನಿಮ್ಮೊಂದಿಗೆ, ಅದು ಪರಿಚಯ ನಿಮ್ಮೊಂದಿಗೆ ಚಾನಲ್ ಅಲ್ಲಿ. ಹೌದು. ಎಲ್ಲರಿಗೂ ಮಾರಮ್ಮ ಹಬ್ಬದ ಶುಭಾಶಯಗಳು. ಏನಣ್ಣ ಮಾರಮ್ಮ ಹಬ್ಬ ಅಲ್ವನಾ? ಇದೆ ನಮ್ಮ ಜಾರಳಿ ಹಬ್ಬ ಇಡೀ ವರ್ಲ್ಡ್ಗೆ ಫೇಮಸ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈಗ ಇಡೀ ಪ್ಯಾನ್ ಇಂಡಿಯಾ ಆಗಿದೆ ಅಷ್ಟೇ. ಈಗೊಂದು ವಿಡಿಯೋ ತೋರಿಸ್ತೀನಿ. ಟ್ಯಾಕ್ಸಿಗ್ ಜೊತೆ ನಮ್ಮ Competition. ಫೇಮಸ್ ಆಗುತ್ತೆ. ಕಾಂಪಿಟೇಷನ್ ನಾಳೆ ನೀವ್ ಯಾರಾದ್ರೂ ಬರೋರಿದ್ರೆ ದಯವಿಟ್ಟು ನೆಕ್ಸ್ಟ್ ಇಯರ್ ಬರೋವಾಗ ಉಳ್ಳಳ್ಳಿ ಹತ್ರನೇ ಗಾಡಿಗಳನ್ನ ನಿಲ್ಸ್ಬಿಟ್ಟು ಬನ್ನಿ. ಯಾಕೆ? ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ನಾಳೆ ಅಂತೂ ಜಾತ್ರೆ. ನಮ್ಮೂರಿಂದ ಉಳ್ಳಳಿಗೆ 18 ಕಿಲೋಮೀಟರ್, ಅಲ್ಲಿಂದ ಟ್ರಾಫಿಕ್ ಲೆಕ್ಕಕಳಿ ಹೆಂಗಿರುತ್ತೆ ಹಬ್ಬ ಅಂತ. ಜನ ಜಂಗುಳಿ. ಕ್ರೌಡ್ ಕ್ಲಿಯರ್ ಮಾಡೋ ಆ ಕಡೆ. ವಾಕಿಟ್ ಹಾಕಿದ್ಕೊಳ್ಳಿ. ಇನ್ನು ನಮ್ಮ ಊರ್ ಜಾತ್ರೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾಳೆ ತೋರಿಸ್ತೀವಿ. ಅದೊಂಥರ ಅಲಾರಾಮ್ ಇಟ್ಕೊಂಡು ನಡೆಯುವಂತ ಜಾತ್ರೆ ಇದು. ಈಗ ಮಧ್ಯರಾತ್ರಿ 12:15 ಆಗದೆ ಟೈಮು. ಈಗ ಮಾರಮ್ಮ ಬರ್ತಾರೆ ಆಚುಕ. ಮಧ್ಯದಲ್ಲಿ ಬಂದೋಯ್ತಾವನೆ ನಾನು ನೋಡ್ಕೊಳ್ಳಿ ಅಂತ. ಅದು ಲೈಟ್ ಹೋಗೋದ್ ನೋಡಿ, ಅವ್ನು ಹೋದ ನಮ್ ಕಡೆ ಲೈಟ್ ಬಿಡೋರೆ ಇಲ್ಲ. ಇಲ್ಲ ಅನ್ರೆಸ್ಪೆಕ್ಟು. ನೋಡ್ತಾ ಇರಿ, ಇನ್ನು ಮಜಾ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಎಷ್ಟು ಚೀಪ್ ಅನ್ಸ್ಬಿಡ್ತಾರೆ. ಮಕ್ಳು ಲೈಟ್ ಹಾಕಿದ್ರೆ ಪೌಡ್ರ್ ಹಾಕೋದೇ ಬೇಡ, ಬೆಳ್ಳಗ ಹೋಗ್ತೀವಿ. ಫಿಲ್ಟ್ರು ಬೇಡ ಅಲ್ಲಿ ನೋಡಲಿ. ಅಯ್ಯೋ ಮುಖ ಚೆನ್ನಾಗಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ. ನನಗೆ ಹೆಸರು ಆಯ್ತು. ಔಟ್ಲುಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಟಿಗೆ ಬರ್ನಿಲ್ಲ, ಆಸರ ಆಗಿಲ್ಲ ನನಗದ. ಮೈಕ್ ಇದ್ದರೆ ಗೊತ್ತಾಗಿತ್ತು ನಡ್ರ 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 ಅಂತ. ಹಂಗೆ ನಾನು ಹೆಂಡ್ರಿಗಿಂತ ನಾನೇ ಬೀಳಕ್ಕೆ ಈಗ ಬೆಂಗಳೂರು ಹೇಳಿ ಅಕ್ಕ, ನಿಮ್ಮ ರಿವ್ಯೂ ಹೇಳಿ ಅಕ್ಕ. ಹೇಗೆ ಅನಿಸ್ತದೆ ಇದು ಮಾತಾಡ್ತಿರೋದು ನೋಡ್ಬಿಟ್ಟು? ಓವರ್ ಮಾಡ್ತು ನಮ್ಮ ಯಜಮಾನ್ರದ್ದು. ಮ್ಯಾನೇಜ್ಮೆಂಟ್ ಫೋನ್ ಮಾಡ್ಬಿಟ್ಟು ಲೈಟ್ಸ್ ಆಫ್ ಮಾಡಿಕೊಳ್ಳಿ. ಇದೇ ಮಾರಮ್ಮನ ಗುಡಿ, ನೋಡ್ಕೊಳ್ಳಿ ಅಣ್ಣ. ಹೇಳಿ ಅಣ್ಣ ಮಾರಮ್ಮನ ಗುಡಿ ಬಗ್ಗೆ. ಮಾರಮ್ಮನ ಗುಡಿ ಲೈಟ್ ಹಾಕಿ ಕರೆಕ್ಟ್ ಕಾಣಿಸುತ್ತೆ ಅಣ್ಣ. ನೀವು ಹೇಳ್ಬೇಕು ಅಂದ್ಬಿಟ್ಟು ಹಿಡ್ದೀನಿ ಅಣ್ಣ. ಹೇಳಿ ಅಣ್ಣ. ಎಲ್ಲ ಊರುಗಳಲ್ಲೂ ಮಾರಿ ಹಬ್ಬ ಫೇಮಸ್. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್? ಯಾಕಂದ್ರೆ ಊರ ಹಬ್ಬ, ಊರು ಬಿಟ್ಟು ಯಾರೇ ಹೋಗಿದ್ರು ಮತ್ತೆ ಊರಿಗೆ ಬಂದು ಆಚರಿಸುವಂತ ಒಂದೇ ಒಂದು ಹಬ್ಬ, ಅದು ಊರ್ ಮಾರಿ ಹಬ್ಬ, ಗ್ರಾಮ ದೇವತೆಯ ಹಬ್ಬ. ಹೌದು, ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಿದ್ರು ಗ್ರಾಮ ದೇವತೆ. ಹಂಗಾಗಿ ಎಲ್ಲೇ ಫಾರಿನ್ಗೆ ಹೋಗಿದ್ರು ಎಷ್ಟೋ ಜನ ಈ ಗ್ರಾಮ ದೇವತೆ ಹಬ್ಬ ನಡೆಸೋದಕ್ಕೆ ಅಲ್ಲಿಂದ ಬರ್ತಾರೆ. ಯಾಕಂದ್ರೆ ಗ್ರಾಮ ದೇವತೆ ಹಬ್ಬ ಮಾಡೋದು ಏನಕ್ಕಪ್ಪ ಅಂತಂದ್ರೆ ಊರ್ಲಿ ಯಾವುದೇ ತರ ತೊಂದರೆಗಳಾಗಬಾರ್ದು, ಊರಿನ ಮಕ್ಕಳಿಗೆ, ಊರ್ಲಿ ಬದುಕೋರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಮಾರಿ ಹಬ್ಬನ ಮಾಡೋದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಅವಾಗೆಲ್ಲ ಚಿಕನ್ ಪಾಕ್ಸ್ ಬರ್ತಾ ಇತ್ತು. ಆ ಚಿಕನ್ ಪಾಕ್ಸ್ ಏನಂತಂದ್ರೆ ಅದನ್ನ ಊರ್ ಕಡೆ ಎಲ್ಲ ಏನಂತಂದ್ರೆ ಅಮ್ಮ ಬತ್ತು ಅಂತ ಹೇಳ್ತಾರೆ. ಸೊ ಅದು ಯಾವ್ದು ಮಕ್ಕಳುಗಳು ಬರ್ದೇ ಇರ್ಲಿ ಅಂತ ನಡೆಸಿದಂತ ಹಬ್ಬ ಇದು. ಹಂಗೆ ಕಂಟಿನ್ಯೂ ಆಗಿ ಊರ್ ಮಕ್ಳಿಗಾಗ್ಲಿ ಅಥವಾ ಊರಿನ ಜನಗಳಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರ್ಲಿ ಕಣಮ್ಮ, ಕಾಪಾಡಮ್ಮ ಅಂತ ಪೂಜೆ ಮಾಡಿ, ಅದು ವರ್ಷಕ್ಕೊಂದು ಸಲ ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡ್ತಾರೆ. ಹಂಗಾಗಿ ಅದು ಫೇಮಸ್ಸು. ಸೊ ಇನ್ನಷ್ಟು ಹೇಳ್ತಾ ಹೋದ್ರೆ ಒಂದು ಬ್ಲಾಗ್ ಸಾಲೋದಿಲ್ಲ. ಸೊ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸಾಲಲ್ಲ ಅಷ್ಟೇ, ಏನಿಲ್ಲ. ರಾತ್ರಿ ಬೆಳಗ್ಗೆ ಜಾತ್ರೆ ಐತೆ, ಮುಂದೆ ಹೋಗಿ ಮಲ್ಕೊಳ್ಳಿ ನೋಡಿರಂತೆ ಬೆಳಗ್ಗೆ. ಈಗ ಇವತ್ತು ಇಲ್ಲಿಗೆ 12 ಗಂಟೆಗೆಲ್ಲ ಮುಗಿದ್ರೆ ನಾಳೆಯಿಂದ ನಮ್ಮ ಇನ್ನೊಂದು ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ ಐತೆ, ಅಲ್ಲಿ ಮಹದೇಶ್ವರ ಕೊಂಡ, ಅಲ್ಲಿ ಫುಲ್ ಗ್ರ್ಯಾಂಡ್ ಹೆವಿ ಜನ, ಮಿನಿಮಮ್ 1.5 ಲಕ್ಷ. ನಮ್ಮ 3 ಮನೆ ಮರಿ ಕೇಳ್ತಾನೆ, ಬರೀ 1 ಲಕ್ಷ ಕೇಳ್ತಾನೆ. ಕೋಟಿ ಆದ್ರೆ ಏನ್ ಕ್ರೌಡ್ ಅಲ್ವಾ? ನಡ್ಕೊ ಬರೋವಾಗ ಫುಲ್ ಕ್ರೌಡ್ ಅಲ್ವಾ ಅಂದಿದೆ. ಹೆವಿ ಕ್ರೌಡ್. ಕಾಲಿಕ್ಕೆ ಜಾಗ ಇರ್ಲಿಲ್ಲ, ದಾರಿ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಬರ್ತಾ ಜನ ಜಾಸ್ತಿ ಆಗ್ತಾರೆ. ಏನೋ ಒಂದು 5 ಜನ ಏನಾರ 5-10 ಜನ ಜಾಸ್ತಿ ಆಗ್ತಾರೆ. ಮೊದಲು ಸ್ಟಿಕ್ಕು ಕಡ್ಡಿಗೆ
ಪಂಜು ಬರುತ್ತಲ್ಲ ಅದನ್ನ ಹಾಕೊಂಡು ಬೆಂಕಿ ಹಿಡ್ಕೊ ಬರ್ತಿದ್ರು. ಇವಾಗ ಲೈಟ್ ಹಾಕ್ಸವ್ರೆ. ಈ ವರ್ಷ ನಮ್ಮೂರ ಹಬ್ಬ ಇಂಪ್ರೂವ್ ಆಗ್ತಾ ಇದೆ ಈ ತರ ಹಾಕ್ಸಿದ್ದಿಲ್ಲ ಇವಾಗ ನಮ್ಮೂರು ಅಂತಲ್ಲ ಯಾವ ಊರುಗಳಲ್ಲೂ ಹಬ್ಬ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ನಾವು ಚಿಕ್ಕವರಾಗಿದ್ದಾಗ ಆಗ್ತಿದ್ದ ಹಬ್ಬಗಳೇ ಬೇರೆ, ಹೊಸದಾಗಿರ್ತಿತ್ತು ಹಬ್ಬಗಳು. ಯಾಕಂದ್ರೆ ನಮ್ಗೆ ಎಂಜಾಯ್ಮೆಂಟ್ ಮಾಡಕ್ಕೆ ಚಿಕ್ಕ ವಯಸ್ಸು ಚಂದ. ಇವಾಗೆಲ್ಲ ಹರಿತವದ. ಆಗ ₹1 ಹೊಡೆದಾಡ್ತಾ ಇದ್ವು. ಆ ₹1 ಕೊಟ್ಬಿಟ್ರೆ ಆ ಸಂತೋಷ ಕೈ ತೆಗಿಲೆ ಬೆಳಕಲ್ಲಿ ಅದು ಬೇರೆ ಬರ್ಬೇಕು ಇಡೀ ಹತ್ರಕ್ಕೆ. ಆದ್ರೆ ಇವಾಗ ನಾವ್ ಎಷ್ಟು ಬೇಕೋ ಅಷ್ಟು ದುಡಿತಾ ಇದೀವಿ, ಆದ್ರೆ ಆ ಸಂತೋಷ ನಮ್ಗೆ ಸಿಗ್ತಿಲ್ಲ. ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿ, ಒಂದೊಂದು ನಿಮಿಷನೂ ಎಂಜಾಯ್ ಮಾಡಿ. ಅದ್ಭುತವಾಗಿರುತ್ತೆ ಲೈಫು. ಈ ಚಿಕ್ಕವರಾಗಿದ್ರೆ ಚಂದ ಅನ್ಸುತ್ತೆ. ಅದು ಹೇಳಕ್ಕಷ್ಟೇ ಚಂದ, ಒಂದು ಪ್ರತಿ ಕ್ಷಣ ಎಂಜಾಯ್ ಮಾಡಿ ಅಂತ. ಯಾಕಂದ್ರೆ ಬದುಕು ಬಗ್ಗಿಸ್ಕೊ ಹೊಡಿತಾವದ, ಯಾರಿಗೂ ಗೊತ್ತೈತೆ ಇಲ್ಲ. ಅದು ಬದುಕು ಬಗ್ಗಿಸ್ಕೊ ಹೊಡಿತಾ